ನಿಮ್ಮ ದೇಹದಲ್ಲಿ ಕ್ಯಾನ್ಸರ್ ಸೆಲ್ಗಳು ಬೆಳವಣಿಗೆ ಆಗಬಾರ್ದು ಅಂತಂದ್ರೆ ಈ 10 ಆಹಾರಗಳನ್ನ ತಿನ್ನಿ. ಮೊದಲನೇದು ಅರಿಶಿನ. ಇದರಲ್ಲಿ ಕರ್ಕ್ಯುಮಿನ್ ಇರುತ್ತೆ. ಕ್ಯಾನ್ಸರ್ ಸೆಲ್ ಬೆಳವಣಿಗೆ ಆಗದೆ ಇರೋ ರೀತಿ ಇದು ತಡೆಗಟ್ಟುತ್ತೆ. ದಿನನಿತ್ಯ ಹಾಲು, ತರಕಾರಿ, ಸಾಂಬಾರು, ರೈಸ್ ಅಲ್ಲಿ ಬಳಸಿ ತಿನ್ನಿ. ಮೈಂಡ್ ಅಲ್ಲಿ ಸ್ಟ್ರೆಸ್ ಜಾಸ್ತಿ ಆದ್ರೂ ಕೂಡ ಕ್ಯಾನ್ಸರ್ ಗ್ರೋ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಡಾಕ್ಟರ್ ಸಜೆಷನ್ ಮೇಲೆ ಅಶ್ವಗಂಧನ ಉಪಯೋಗಿಸಿ. ಮೈಂಡ್ ಸ್ಟ್ರೆಸ್ ನ ಕಡಿಮೆ ಮಾಡುತ್ತೆ. ಇದು ದೇಹದ ಒತ್ತಡ, ಆತಂಕ, ಆಯಾಸನ ಕಡಿಮೆ ಮಾಡುತ್ತೆ. ಇಮ್ಯುನಿಟಿ ಬೂಸ್ಟ್ ಮಾಡಿ ನಿದ್ದೆ ಕೂಡ ಚೆನ್ನಾಗಿ ಮಾಡುತ್ತೆ. ನಮ್ಮ DNA ನ ನಾವು ಸಂರಕ್ಷಿಸಿಕೊಳ್ಬೇಕು. ಡ್ಯಾಮೇಜ್ ಆಗಬಾರ್ದು ಅಂತಂದ್ರೆ ಡೈಲಿ ಆಮ್ಲ ತಿನ್ನಿ. ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ಒಂದು ಬೆಟ್ಟದಲ್ಲಿ ಕಾಯಿ 20 ನಿಂಬೆ ಹಣ್ಣಿಗೆ ಸಮ. ದಿನ ತಿಂತಿದ್ರೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. DNA ಕೂಡ ಪ್ರೊಟೆಕ್ಟ್ ಆಗುತ್ತೆ. ಬೆಳ್ಳುಳ್ಳಿ ನಮ್ಮ ದೇಹದಲ್ಲಿರೋ ಕ್ಯಾನ್ಸರ್ ಸೆಲ್ ಬೆಳವಣಿಗೆನ ನಿಧಾನ ಮಾಡುತ್ತೆ. ಬೆಳ್ಳುಳ್ಳಿಲಿ ಆಲಿಸಿನ್ ಇರುತ್ತೆ. ಇದು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಸ್ಟಮಕ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್, ಪ್ರೋಸ್ಟೇಟ್ ಕ್ಯಾನ್ಸರ್ ಇದೆಲ್ಲದಕ್ಕೂ ಬೆಳ್ಳುಳ್ಳಿ ಒಳ್ಳೇದು. ನೆಕ್ಸ್ಟ್ ಬ್ರೊಕಾಲಿ. ಇದರಲ್ಲಿ ಸಲ್ಫೋರೋಫೇನ್ ಅನ್ನೋ ಕಾಂಪೌಂಡ್ ಇರುತ್ತೆ. ಇದು ಆಂಟಿ ಕ್ಯಾನ್ಸರ್ ಆಗಿ ಆಕ್ಟ್ ಮಾಡುತ್ತೆ. ಕ್ಯಾನ್ಸರ್ ವಿರುದ್ಧ ಹೋರಾಡ್ಲಿಕ್ಕೆ ಆಂಟಿ ಆಕ್ಸಿಡೆಂಟ್ ತುಂಬಾ ಇಂಪಾರ್ಟೆಂಟ್. ಪಾಲಕಲ್ಲಿ ಸಿಗುತ್ತೆ. ಇದರಲ್ಲಿ ಐರನ್ ಇರುತ್ತೆ, ವಿಟಮಿನ್, ಮಿನರಲ್ಸ್, ಎಲ್ಲಾ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ನಮ್ಮ ಬಾಡಿನ ಡಿಟಾಕ್ಸಿಫೈ ಮಾಡಬೇಕು. ಇಲ್ಲಾಂದ್ರೆ ಟಾಕ್ಸಿನ್ಸ್ ಜಾಸ್ತಿ ಆಗ್ಬಿಟ್ಟು ಕ್ಯಾನ್ಸರ್ ಸೆಲ್ಗಳ ಬೆಳವಣಿಗೆ ಆಗೋಗುತ್ತೆ. ಅದಕ್ಕಾಗಿ ಸೋರೆಕಾಯಿ ತಿನ್ನಿ. ಇದು ಲೈಟ್ ಆಗಿರುತ್ತೆ, ಹೈಡ್ರೇಟ್ ಮಾಡುತ್ತೆ ಬಾಡಿನ. ಡೈಜೆಷನ್ಗೂ ಒಳ್ಳೇದು, ಗಟ್ ಹೆಲ್ತ್ಗೂ ಒಳ್ಳೇದು. ದೇಹದಲ್ಲಿ ಇನ್ಫ್ಲಮೇಷನ್ ಆಗಬಾರ್ದು ಅಂದ್ರೆ ಆಂಟಿ ಇನ್ಫ್ಲಮೇಟರಿ ಫುಡ್ ಗಳನ್ನ ತಿನ್ನಿ. ಫ್ಲಾಕ್ಸ್ ಸೀಡ್ ತಗೊಳ್ಳಿ. ಒಮೆಗಾ 3 ಫ್ಯಾಟಿ ಆಸಿಡ್ ರಿಚ್ ಆಗಿರುತ್ತೆ. ತುಳಸಿನ ಉಪಯೋಗಿಸಿ. ಇದು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ, ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ, ಸ್ಟ್ರೆಸ್ ನು ಕಡಿಮೆ ಮಾಡುತ್ತೆ. ಕ್ಯಾನ್ಸರ್ ಪೇಷಂಟ್ ಗಳಲ್ಲಿ ದಾಹ ಜಾಸ್ತಿ ಇರುತ್ತೆ, ಉರಿ ಇರುತ್ತೆ, ವೇಟ್ ಲೆಸ್ ನೋಡಬಹುದು, ಬರ್ನಿಂಗ್ ಸೆನ್ಸೇಷನ್ ಇರುತ್ತೆ. ಅದಕ್ಕೆ ಒಣ ದ್ರಾಕ್ಷಿ ಮತ್ತೆ ಫ್ರೆಶ್ ದ್ರಾಕ್ಷಿಗಳನ್ನ ತಿನ್ಸಿ. ಇದು RBC ನ ಇಂಪ್ರೂವ್ ಮಾಡುತ್ತೆ ಮತ್ತೆ ಹಿಮೋಗ್ಲೋಬಿನ್ ನ ಇಂಪ್ರೂವ್ ಮಾಡುತ್ತೆ. ಗೊತ್ತಿಲ್ಲದೆ ಇರೋ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಸೇವ್ ಮಾಡ್ಕೊಳ್ಳಿ. ತಪ್ಪದೆ ನಮ್ಮ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ಧನ್ಯವಾದಗಳು.